ಹಾಯ್ ಗಾಯ್ಸ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇವಾಗ ಬಂದು ಫೈನಲಿ ಹೇರ್ ಕಟ್ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿ ಹೇರ್ ಕಟ್ ಮಾಡಿಸೋಣ ಅಂತ ಹೋಗ್ತಿದ್ದೀನಿ. ಯಾವ ಥರ ಯಾವ ಥರ ಹೇರ್ ಕಟ್ ಮಾಡ್ಬೋದು ಮಾಡಿಸ್ತೀನಿ ಅಂತ ಲೆಟ್ಸ್ ವಾಚ್. ಹಾಯ್, ನಾನು ಹೇರ್ ಕಟ್ ಮಾಡಿಸ್ಕೊಂಡು ಬಂದಮೇಲಂತೂ ನನ್ನ ವೀಡಿಯೋನ ಕಂಟಿನ್ಯೂನೇ ಮಾಡೋಕ್ಕಾಗಿಲ್ಲ. ಏನಂತಂದರೆ ನಾನೇನೋ ಟಯರ್ಡ್ ಆಯಿತು, ಸ್ವಲ್ಪ ಇವಾಗ ಫೀವರಿಂದ ಆಚೆ ಬಂದಿರೋದ್ರಿಂದ ಏನೋ ಜ್ವರ, ಏನೋ ಪ್ರತಿ ಸರಿನೂ ಹೀಗೆ ಆಗುತ್ತಪ್ಪ ನನಗೆ. ಈ ವಿಡಿಯೋ ಒಂದು ನಿಮಿಷ ಹೋಯಿತು ಅಂದರೆ ನಾನು 1 ವೀಕಿಂದ ಮನೆಯವರೆಲ್ಲರೂ ಹುಷಾರು ತಪ್ಪಿ ಫುಲ್ಲು ಅಂದರೆ ಏನಂದರೆ ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಅದು ಏನೇನೋ ಮಾತಾಡ್ತಿದ್ದೀನಿ. ಇವತ್ತಂತೂ ಟಾಪಿಕ್ ಬಂದುಬಿಡೋಣ. ಏನಂದರೆ 1 ವೀಕಿಂದ ಜ್ವರ ಬಂದು ಪಾಪುಗೆ, ಅಮ್ಮಂಗೆ, ಅಪ್ಪಂಗೆ ಎಲ್ಲರಿಗೂ ಫೀವರು. ಎದ್ದೋಳಕ್ಕೆ ಆಗಲ್ಲ, ಇನ್ನೂ ಡೈಜೆಷನ್ನೇ ಮಾಡ್ಕೊಳಕ್ಕಾಗ್ತಿಲ್ಲ, ಆ ಥರ ಫೀವರು. ಇವಾಗ ಏನಿಲ್ಲ, ಓಕೆ ಎಲ್ಲರೂ ಆರಾಮಾಗಿದ್ವಿ. ಅದಕ್ಕೋಸ್ಕರ ನಂಗೊಂದು ಹೊಸ ಚೇಂಜಸ್ ಬೇಕಿತ್ತಂತ ಹೋಗಿ ಹೇರ್ ಸ್ಟೈಲ್ ಮಾಡಿಸ್ಕೊಬಂದೆ. ಮತ್ತು ಏನೋ ಟಯರ್ಡ್ ಫೀಲ್ ಆಗ್ತಿತ್ತು ನನಗೆ, ಬಂದು ಮಲ್ಕೊಂಡೆ. ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವಾಗ ಬಂದು ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಏನನ್ನಿಸ್ತು ಅಂದರೆ ಹೇರ್ ಸ್ಟೈಲು ಇಷ್ಟ ಆಯಿತು. ಏನಿಲ್ಲ, ನನಗೆ ಚೆನ್ನಾಗೇ ಹೇರ್ ಸ್ಟೈಲ್ ಮಾಡಿಕೊಟ್ರು. ಬಟ್ ಏನಂದರೆ ನೀಟಾಗಿ ಪ್ರಾಪರಾಗಿ ಸೆಟ್ಟಿಂಗ್ ಮಾಡಿಕೊಟ್ಟಿಲ್ಲ ಅಂತ ಅನಿಸ್ತಾ ಅಷ್ಟೇ. ನಿಮಗೆಲ್ಲರಿಗೂ ಏನಿಸುತ್ತೆ, ನಾನು ಸ್ವಲ್ಪ ಆ್ಯಕ್ಚುಲಿ ಫ್ರೀ ಹೇರ್ ಬಿಡೋದು ನನ್ನ ಜಾನರ್ ಅಲ್ಲ. ಇವಾಗೇನೋ ಹೇರ್ ಕಟ್ ಮಾಡಿಸಿದ್ದೀನಲ್ವಾ ಅಂತ ತೋರಿಸ್ತಿದ್ದೀನಿ. ಹಿಂದೆ ಇಷ್ಟಾದರೂ ಹಾಕೋಬೋದು. ಇಷ್ಟು ಹಾಕ್ಕೊಂಡ್ರೆ ವಾಲ್ಯೂಮ್ ಸ್ವಲ್ಪ ಕಡಿಮೆ ಅಂತ ಅನ್ನೋ ಥರ ಫೀಲ್ ಆಗುತ್ತೆ. ಏನಿಲ್ಲ, ಇಷ್ಟಿದ್ರೆ ಆ್ಯಕ್ಚುಲಿ ನಾನೇನು ಯಾವಾಗಲೂ ಹೇರ್ನ ಬಿಟ್ಕೊಂಡೇನು ಅಂದರೆ ಫ್ರೀ ಹೇರ್ ಬಿಡಲ್ಲ. ಅವಾಗ ಸ್ವಲ್ಪ ಈ ಥರ ಬಿಡ್ತೀನಿ. ಹೇಗೆ ಕಾಣಿಸಿದೆ ನನ್ನ ಹೇರ್ ಸ್ಟೈಲು? ಎಲ್ರಿಗೂ ಒಂದು ನ್ಯೂ ಲುಕ್ ಬಂದ ತಕ್ಷಣ ಎಷ್ಟು ಖುಷಿ ಆಯ್ತದಲ್ವ, ಹಾಗೆ ನನಗೂ ನಿನ್ನೆಯಿಂದ ಫುಲ್ ಹೇರ್ನ ಟನ್ ಅಂತ ಓಡಾಡ್ಕೊಂಡು ಫುಲ್ ಚಿಲ್ ಮಾಡ್ತಿದ್ದೀನಿ. ಇನ್ನೊಂದು 2 ಡೇಸ್ ಫುಲ್ ಇದು ಇನ್ನು ಸೆಟ್ಟಿಂಗ್ಸ್ ಎಲ್ಲ ಹೋಗೋವರೆಗೂ ಅದೇ ರೀತಿ ಫೀಲ್ ಆಗ್ತಿರುತ್ತೆ. ಬಟ್ ಹೇರ್ನಂತೂ ಚೆನ್ನಾಗಿ ಪ್ರಾಪರಾಗಿ ಹೇರ್ ಕಟ್ ಮಾಡಿದ್ರು. ನಂದು ಇನ್ನೇನು 1 ಇಯರ್ 1.5 ಇಯರಿಂದ ಹೇರ್ನ ಕಟ್ ಮಾಡಿಸಿರ್ಲಿಲ್ಲ. ಲಾಂಗ್ ಹೇರ್ನೇ ಮೇಂಟೈನ್ ಮಾಡ್ತಾಯಿದ್ದೆ. ಮೆಸ್ಸಿಯಾಗಿ ಹೋಗಿ ಹೇರ್ ಕಟ್ ಮಾಡಿಸೋಣ ಅಂತ ಹೇರ್ ಕಟ್ ಮಾಡಿಸ್ದೆ. ಹೇಗೆ ಅನ್ನಿಸಿದೆ? ರೇಟ್ ಕೊಡಿ, 10ಗೆ ಎಷ್ಟು ಕೊಡ್ಬೋದು ಅಂತ. ಆಯಿತಾ? ಯಾವ ಥರ ಇನ್ನೂ ಏನಾದರೂ ಡಿಫ್ರೆಂಟಾಗಿ ಮಾಡಿಸ್ಬೋದಿತ್ತಾ, ಇಲ್ಲ ನನ್ನ ಫೇಸಿಗೆ ಸೂಟ್ ಆಗ್ತಿದೆಯಾ, ಏನು ಎತ್ತ ಅಂತ. ಮತ್ತು ಇನ್ನೊಂದು ಏನು ನಿಮ್ಮ ಜೊತೆ ಮಾತಾಡಬೇಕು ಇವತ್ತು ಹೇಳಬೇಕಂತಂದರೆ, ವಾಯ್ಸ್ ಕೇಳಿಸ್ತಿದೆಯಾ ಇಲ್ಲ ಒಂದ್ಸರಿ ಚೆಕ್ ಮಾಡಿ. ಸ್ವಲ್ಪ ಕಡಿಮೆ ಕೇಳಿಸುತ್ತೆ, ಏಕೆಂದರೆ ನಾನು ಮೈಕ್ ಇಲ್ಲದೆ ಮಾತಾಡೋದ್ರಿಂದ. ಪ್ಲೀಸ್ ಸ್ವಲ್ಪ ವಾಲ್ಯೂಮ್ನ ರೈಸ್ ಮಾಡಿಕೊಂಡು ನೋಡಿ ವೀಡಿಯೋನ, ಯಾರ್ಯಾರು ನೋಡ್ತಿದ್ದೀರಾ ಅವರೆಲ್ಲ. ಬಟ್ ಇನ್ನೇನಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ, ಅವಾಗ ನಂಗೆ ಸಖತ್ ಖುಷಿ ಆಗುತ್ತೆ. ಅಂದರೆ ಏನು ಇನ್ನೂ 129 130ಲೇ ಕೂತಿದ್ದೀನಿ. ಏನಾದರೂ ನನಗೂ ಮೋಟಿವೇಟ್ ಆಗುತ್ತೆ ಅಲ್ವಾ. ಸಬ್ಸ್ಕ್ರೈಬರ್ ಸಹ ಆದ ತಕ್ಷಣ ಆಗ್ತಿದ್ದಂಗೆ ನನಗೂ ವೀಡಿಯೋಸ್ನ ಮಾಡಬೇಕಂತ. ಪ್ರಾಪರಾಗಿ ಏನಿದ್ರಲ್ಲ ಅರ್ನ್ ಮಾಡಿಬಿಡ್ಬೇಕು ನೆಕ್ಸ್ಟ್ ಡೇನೇ, ಆ ಥರ ಏನು ನಾನು ಆ ಥರ ಮೈಂಡ್ಸೆಟ್ಟಿಂದ ಅಂತೂ ವೀಡಿಯೋ ಮಾಡ್ತಾಯಿಲ್ಲ. ಇನ್ನೊಂದು ಏನಂತಂದರೆ, ನನಗೆ ಇನ್ನು ಮುಂದೆ ಫ್ಯೂಚರಲ್ಲಿ ಬೇಜಾನ್ ಪ್ಲ್ಯಾನ್ಸ್ ಇದೆ. ಅದ್ರ ಜೊತೆಗೇ ಇದೂ ಚೆನ್ನಾಗಿರುತ್ತೆ. ನನ್ನ ಹೋಲ್ ಜರ್ನಿನ ಒಂದು ಸೈಡು ನಾನು ನೋಡ್ಕೊಬೋದು ಅಂತ ವೀಡಿಯೋ ಮಾಡ್ತಿದ್ದೀನಿ. ಸುಮ್ಮನೆ ವೀಡಿಯೋ ಅಂತಂದರೆ ಸುಮ್ಮನೆ ಏನು ವೀಡಿಯೋ ಮಾಡ್ತಿಲ್ಲ ಅಲ್ವ, ನಾನು ಕಷ್ಟಪಟ್ಟು ಎಫರ್ಟ್ ಹಾಕೇ ವೀಡಿಯೋ ಮಾಡ್ತಿದ್ದೀನಿ ಅಲ್ವ. ನೀವು ಹೋಗಿ ನೋಡೋದ್ರಿಂದ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡೋದ್ರಿಂದ ಪೇ ಮಾಡಬೇಕಾ ಏನಾದರೂ? ಇಲ್ಲ ತಾನೇ. ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡೋಲ್ಲ, ಹೋಗಿ ಇಷ್ಟಪಟ್ಟು ವೀಡಿಯೋಸ್ನ ನೋಡಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ಸ್ನ ಮಾಡಿ. ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಮತ್ತು ನಾನು ಹೊಸ ಕಮೆಂಟ್ ಅಂದರೆ ಹೊಸ ಕಂಟೆಂಟ್ ಜೊತೆಗೆ ಸಿಗ್ತೇನೆ ನಿಮ್ಮ ಜೊತೆಗೆ. ಮತ್ತು
ಇಷ್ಟು ಹೇಳಬೇಕಿತ್ತು. ನನಗೆ ಯಾವಾಗ್ಲೂ ವಿಡಿಯೋ ಮಾಡಿ ಹಾಕಿ 2 ಡೇಸ್ ಆದ್ರೂ ವ್ಯೂಸ್ ಇಲ್ಲ, ಸಬ್ಸ್ಕ್ರೈಬರ್ಸ್ ಇಲ್ಲ ಅಂದಾಗ ಸಖತ್ತು ಬೇಜಾರಾಗ್ತಾಯಿತ್ತು. ನನಗೆ ಲೋನ್ಲಿ ಫೀಲ್ ಆಗುತ್ತೆ. ವಿಡಿಯೋ ಮಾಡಬೇಕು ಅಂತಲೇ ಅನಿಸಲ್ಲ. ಆ್ಯಕ್ಚುಲಿ ನಾನು ಇನ್ನೂ 2-3 ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡೋದಾ ಬೇಡವಾ ಅಂತ ಅದೇ ರೀತಿ ಪೆಂಡಿಂಗಲ್ಲಿ. ಏಕೆಂದರೆ ಲಾಸ್ಟ್ ಟೈಮ್ಸ್ ಕೂಡ ಹಾಗೆ ಆಗಿತ್ತು. ಅಂದರೆ ವೀಡಿಯೋನ ಅಪ್ಲೋಡ್ ಮಾಡಾದ್ಮೇಲೆ ವ್ಯೂಸು ಸಬ್ಸ್ಕ್ರೈಬರ್ಸ್ ಯಾರೂ ನೆಕ್ಸ್ಟ್ ಏನಂತ ಅನಿಸಿಲ್ಲ ಅಂದರೆ ಮೇ ಬಿ ನನ್ನ ವೀಡಿಯೋಸ್ ಯಾರಿಗೂ ರೀಚ್ ಆಗ್ತಾಯಿಲ್ಲ ಅಂತ ಅನಿಸುತ್ತೆ. ವಿಡಿಯೋ ಮಾಡಲಾ ಬೇಡವಾ ಇದ್ದೇ ಕನ್ಫ್ಯೂಷನಲ್ಲಿ ಇರ್ತೀನಿ ನಾನು. ಪ್ಲೀಸ್ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಇಲ್ಲ ನಾನು ಯಾವ ಥರ ವೀಡಿಯೋಸ್ನ ಮಾಡಬೇಕು ಅಂತನಾದರೂ ಹೇಳಿ ನೀವು. ನೋಡೋಣ, ಟ್ರೈ ಮೈ ಬೆಸ್ಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಚೆನ್ನಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಹೋಗಿ ವಿಡಿಯೋ ಮಾಡಿ ನೋಡಿ. ಅಂದರೆ ಇವಾಗ ನಾನಿರೋ ಸರೌಂಡಿಂಗಲ್ಲಿ ಮತ್ತು ಯಾರು ವಿಡಿಯೋ ನೋಡ್ತಿದ್ದೀರಾ ಅವ್ರೂ ಕೂಡ ಬಂದು ಯೋಚನೆ ಮಾಡಿ. ನಿಮ್ಮ ಅಕ್ಕಪಕ್ಕದಲ್ಲಿ ತುಂಬ ಜನ ಯೂಟ್ಯೂಬ್ನ ಮಾಡ್ತಿರ್ಬೋದೇನೋ, ಬಟ್ ನಾವು ನಮ್ಮ ಸರೌಂಡಿಂಗಲ್ಲಿ ಅಂತ ನೋಡಿದಾಗ ಯಾರೂ ಈ ಥರ ಕ್ಯಾಮ್ರಾ ಮುಂದೆ ಬಂದು ಫೇಸ್ ಮಾಡೋದು ಯಾರೂ ಇಟ್ಕೊಂಡಿರಲ್ಲ, ಫೇಸು ಕೂಡ ಮಾಡಲ್ಲ. ನಾನು ಒಂದು ರೀಇಂಟ್ರಡಕ್ಷನ್ ವಿಡಿಯೋದಲ್ಲಿ ಹೇಳಿದ್ದೀನಿ ಅನಿಸುತ್ತೆ, ಯಾರೇನು ಅನ್ಕೊಬಿಡ್ತಾರೆ ಏನಂತ ಇದೇ ಕನ್ಫ್ಯೂಷನಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಇರ್ತಾರೆ. ಬಟ್ ನಾನು ಇಲ್ಲ, ವಿಡಿಯೋ ಮಾಡೋಣ, ನನಗೆಲ್ಲ ಸಪೋರ್ಟ್ ಇದೆ ಏನಕ್ಕೆ ಅಂತ ಅಂದ್ಕೊಂಡು ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ನಿಮ್ಮೆಲ್ಲರ ಸಪೋರ್ಟ್ ನನಗೆ ನಿಜವಾಗ್ಲೂ ಸಿಗುತ್ತೆ ಅಂತ. ಬಟ್ ಏನಕ್ಕೆ ಡಿಲೇ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ಮೇ ಬಿ ನಿಮ್ಮನ್ನ ರೀಚ್ ಆಗೋದು ಕಡಿಮೆ ಆಗ್ತಿದೆ ಅಂತ ಅನಿಸುತ್ತೆ. ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇಷ್ಟು ಹೇಳಿದ್ಮೇಲೂ ನಾನಂತೂ ಡಿಮೋಟಿವೇಟ್ ಅಂತೂ ಆಗಲ್ಲ. ವಿಡಿಯೋನ ಲಾಸ್ಟ್ ಟೈಮ್ ಥರ ಈಗ 6 ಮಂತ್ಸ್ ಏನು ಗ್ಯಾಪ್ ಕೊಟ್ಟಿದೆ ಆ ಥರ ಅಂತೂ ಮಾಡಿಕೊಂಡು ವಿಡಿಯೋ ಅಂತೂ ಮಾಡಲ್ಲ. ಆದಷ್ಟು ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನ ವಿಡಿಯೋ ಮಾಡ್ತೀನಿ. ಎಲ್ಲ ಥರದ ವೀಡಿಯೋನು ಮಾಡಿ ಹಾಕ್ತೀನಿ. ಮತ್ತು ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಹೇಗೆ ಅಂದರೆ ನಿಮ್ಮ ಲೈಫಲ್ಲಿ ಏನೇನು ಆಗ್ತಿದೆ, ಏನು ಎತ್ತ, ನಿಮ್ಗೇನಾದರೂ ಕಮೆಂಟ್ ಬಾಕ್ಸಲ್ಲಿ ನನಗೂ ಕಮೆಂಟ್ ಮಾಡಬೇಕು ಅಂತ ಅನಿಸಿದ್ರೆ ಹೋಗಿ ಕಮೆಂಟ್ ಮಾಡಿ. ಅಟ್ಲೀಸ್ಟ್ ಏನಾದ್ರೂ ಆಯ್ತಪ್ಪ, ನನಗೋಸ್ಕರ ಒಂದು ಮೋಟಿವೇಟ್ ಆಗ್ತೀನಿ, ಅದಕ್ಕಾದರೂ ಹೋಗಿ ಮಾಡಿ. ಏನಕ್ಕೆ ಇಷ್ಟೊಂದು ಬೇಡ್ಕೋತಿದ್ದಾಳೆ ಅಂತ ಮಾತ್ರ ಅಂದ್ಕೊಬೇಡಿ. ಅಂದರೆ ಎಫರ್ಟ್ಸ್ ಹಾಕಿ ವಿಡಿಯೋ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಅದನ್ನ ಎಡಿಟ್ ಮಾಡಿ ಹಾಕೋ ಸುಲಭದ ಮಾತೇ ಅಲ್ಲ. ಮತ್ತು ಈ ನಮ್ಮ ಸುತ್ತಮುತ್ತ ಸರೌಂಡಿಂಗ್ನ ಫೇಸ್ ಮಾಡಿ ಹಾಕೋದು ಸುಲಭನೇ ಅಲ್ಲ. ಸುಮ್ಮನೆ ಒಂದು 50 ಜನನೇ ನೋಡಿರ್ಬೋದು ವ್ಯೂಸು, ಆದ್ರೂ ಅದರಲ್ಲಿ ಎಷ್ಟು ಅಂದರೆ ಫುಲ್ಲು ಪೂರಾ ಎಷ್ಟು ಥರ ಮಾತುಗಳಿರುತ್ತೆ ಅಂತಂದರೆ ಅದರಲ್ಲೂ ಅದಕ್ಕೆ ನಾನು ಇಷ್ಟೊಂದು ಒತ್ತಿ ಫೋರ್ಸ್ಫುಲ್ಲಾಗಿ ಹೇಳ್ತಿರೋದು. ವಿಡಿಯೋ ಮಾಡ್ತಿದ್ದೀನಿ ಅಲ್ವಾ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಮತ್ತು ಹೇಗೆ ಅನಿಸ್ತು ನನ್ನ ಹೇರ್ ಸ್ಟೈಲು ಅಂತ ಕಮೆಂಟ್ ಮಾಡಿ. 10ಗೆ ರೇಟ್ ಮಾಡಿ ಆಯಿತಾ. ಮತ್ತು ಇನ್ನೊಂದು ಏನಂತಂದರೆ ನನ್ನ ವೀಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆಗ್ತಿದ್ರೆ ಪ್ಲೀಸ್ ಹೋಗಿ ಪಿಂಕ್ ಹಾರ್ಟ್ನ ಕಮೆಂಟ್ ಮಾಡಿ. ಇಲ್ಲ ನನ್ನ ವೀಡಿಯೋಸು ಏನು ಅಷ್ಟೊಂದು ಇಷ್ಟ ಆಗ್ತಾಯಿಲ್ಲ ಅಂತಂದರೆ ರೆಡ್ ಹಾರ್ಟ್ನ ಕಮೆಂಟ್ ಮಾಡಿ ಆಯಿತಾ. ರೆಡ್ಡು ಆ್ಯಸ್ ಎ ಲವ್ ಸಿಂಬಲ್ಲೇ ಗೊತ್ತು, ಬಟ್ ನನಗೆ ಗೊತ್ತಾಗಬೇಕಂತ ನಾನು ಪಿಂಕ್ ಹಾರ್ಟ್ ಮತ್ತು ರೆಡ್ ಹಾರ್ಟ್ ಅಂತ ಹೇಳಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗ್ತಿದೆ ಅವರೆಲ್ಲ ಪಿಂಕ್ ಹಾರ್ಟ್ನ ಕಮೆಂಟ್ ಮಾಡಿ ಆಯಿತಾ. ಮತ್ತು ನಾನು ನೋಡೋಣ, ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ. ಚೆನ್ನಾಗಿ ವೀಡಿಯೋಸ್ನ ಮಾಡ್ತೀನಿ. ಮತ್ತು ನನ್ನ ಹೇರ್ ಸ್ಟೈಲ್ ಎಲ್ಲರಿಗೂ ಯಾವ ರೀತಿ ಇಷ್ಟ ಆಯಿತು, ಏನು ನಾನು ಯಾವ ಹೇರ್ ಸ್ಟೈಲ್ ಮಾಡಿಸಿದ್ದೀನಿ ಅಂತ ಏನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸ್ ಯಾವಾಗಲೂ ಓಪನ್ ಇರುತ್ತೆ ನಿಮಗೋಸ್ಕರನೇ. ಹೋಗಿ ಕಮೆಂಟ್ ಮಾಡಿ. ನಾನು ಯಾವ ಹೇರ್ ಸ್ಟೈಲ್ ಮಾಡಿಸ್ದೆ, ಹೆಂಗೆ ಸರ್ಚ್ ಮಾಡಿ ಮಾಡಿಸ್ದೆ, ಅದ್ರ ಬಗ್ಗೆ ನಾನು ಡೀಟೇಲ್ಸ್ನ ಕೊಡ್ತೀನಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಲವ್ ಯು.